ಓಯೋ ರೂಮಿಗೆ ಕರ್ಕೊಂಡೋಗು 1500 ಅಲ್ಲ 1600 ಹಾಕ್ತೀನಿ, ಅದೇನೋ ಹೇಳ್ತಾರಲ್ಲ ಸೇಫ್ಟಿ, ಅದನ್ನು ತೊಗೊಂಡೋಗು, ಹುಟ್ಟೋ ಮಕ್ಳಿಗೆ ನನ್ನ ಹೆಸರಿಡು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. SMR ವಿಡಿಯೋ ನೋಡಿದೆ. ಒಂದು ಹೇಳ್ತೀನಿ ಕೆಲವು ಜನಕ್ಕೆ ಈ ವಿಡಿಯೋ ಬಗ್ಗೆ, ಇದ್ರ ಬಗ್ಗೆ ನಾನು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ತುಂಬ ಜನ ಕ್ರಿಯೇಟರ್ಗಳಿಗೆ, ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಎಲ್ಲ ಕ್ರಿಯೇಟರ್ಗಳಿಗಿದು ಸಂಬಂಧ ಪಡತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಯಾವನೇನು ಬೇಕಾದ್ರೂ ತಿಳ್ಕೊಬೋದು. ನಾನು ಓಪನ್ ಆಗಿ ಮಾತಾಡ್ತೀನಿ. ದುಡ್ಡಿದ್ರೆ ದಾನ ಮಾಡ್ಬೋದು, ಡೊನೇಟ್ ಮಾಡ್ಬೋದು, ಇನ್ನೊಬ್ರಿಗೆ ಸಹಾಯ ಮಾಡ್ಬೋದು. ದುಡ್ಡನ್ನ ಕೊಡೋದಕ್ಕೆ ನಾನಾ ಹೆಸರುಗಳು, ದಾನ ಅಂತಾರೆ, ಗಿಫ್ಟ್ ಅಂತಾರೆ, ಡೊನೇಷನ್ ಅಂತಾರೆ, ಸಹಾಯ ಅಂತಾರೆ, ಹೆಲ್ಪ್, ಹಿಂಗೆ ಒಂದಷ್ಟು. ಒಂದು ಗಾದೆ ಇದೆ ಆಯಿತಾ. ಈ ಗಾದೆನ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟು ಲಾಸ್ಟಲ್ಲಿ ಅದಕ್ಕೊಂದು ಟ್ವಿಸ್ಟ್ ಕೊಡ್ತೀನಿ ನಾನು, ತುಂಬ ಒಳ್ಳೆ ಟ್ವಿಸ್ಟು. KGFದು ಒಂದು ಡೈಲಾಗ್ ಕೂಡ ಸೇರಿಸ್ಕೊತೀನಿ, ಹೇಳ್ತೀನಿ ಲಾಸ್ಟಲ್ಲಿ. ಈ ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಹೌದು, ಗೊತ್ತಾಗಬಾರ್ದು. ಆ ಥರ ಕೊಟ್ಟರೆ ಕೊಡಬೇಕು. ಇಲ್ಲ ಸುಮ್ಮನೆ ಈ ಥರ ವಿಡಿಯೋ ಮಾಡಿಕೊಂಡು ಯಾರೋ ಮೆಸೇಜ್ ಮಾಡಿರೋದನ್ನ ಹಾಕ್ಕೊಂಡು ಈ ಥರ ನಾನು ಹಿಂಗೆ ಕೊಡ್ತಾಯಿದ್ದೀನಿ, ಹಂಗೆ ಕೊಡ್ತಾಯಿದ್ದೀನಿ, ಅದು ಮಾಡ್ತಿದ್ದೀನಿ, ಇದು ಮಾಡ್ತಿದ್ದೀನಿ, ಅದು ಇದು ಅಂತೆಲ್ಲ ಹೇಳ್ಕೊಂಡು ವಿಡಿಯೋ ಮಾಡಿಕೊಂಡು ಇದೆಲ್ಲ ಬೇಕಾ ಅಂತ. ಇದೆಲ್ಲ ಬೇಕು. ಯಾರು ಒಳ್ಳೇದಾಗುತ್ತೆ ಇದೆಲ್ಲ ಮಾಡಿದ್ರೆ? ನೀವು ಅಮ್ಮಮ್ಮ ಅಂದರೆ ವೈರಲ್ ಆಗ್ಬೋದು, ಫೇಮಸ್ ಆಗ್ಬೋದು, ಅಥವಾ ಟ್ರೋಲ್ ಆಗ್ಬೋದು, ಅಥವಾ ಏನಂತಾರೆ ಮೀಡಿಯಾ ಸ್ಟಂಟ್ ಅನ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಸ್ಟಂಟ್ ಅನ್ಬೋದು, ಇನ್ನೇನೋ ಅನ್ಬೋದು. ಇದೆಲ್ಲ ಬಿಟ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಯಾರಿಗೋ ಒಂದು ಸಹಾಯ ಮಾಡಿಬಿಟ್ಟು ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಈ ಥರ ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಐ ಥಿಂಕ್ ಚೆನ್ನಾಗಿರೋದಿಲ್ಲ ಅಂತ ಅನ್ಕೋತೀನಿ. ಯಾರೋ ಒಬ್ಬರು ಮೆಸೇಜ್ ಮಾಡ್ತಾರೆ, ಸರಿ ಆಯಿತು ಮಾಡಲಿ, ನೀವು ಹೆಲ್ಪ್ ಮಾಡಿದ್ರಾ, ಸಹಾಯ ಮಾಡಿದ್ರಾ, ಮಾಡಿ. ನನಗೂ ಮಾಡಿದ್ದಾರೆ, ನಾನು ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳ ಈಗ ಅದನ್ನು. ನೀವು ಡೊನೇಟ್ ಮಾಡಿ ಬ್ರೋ, ನೀವು ಹಿಂಗೆ ಮಾಡಿ ಬ್ರೋ, ನೀವು ಹಂಗೆ ಮಾಡಿ ಬ್ರೋ. ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೂ, ಎಲ್ಲ ಇನ್ಸ್ಟಾ ಕ್ರಿಯೇಟರ್ಸ್ಗೂ ಇವಾಗ ಹೊಸ್ದಾಗಿ ಟ್ರೆಂಡು ಶುರುವಾಗಿರುವಂಥ ಶೋಕಿ ವಿಡಿಯೋಗಳು. ಶೋಕಿ, SMR ಶೋಕಿ ಇರಲಿ, ಕಮಾನ್. ಕೆಲವು ಜನ ಹೇಳ್ತಿರೋದೇನಪ್ಪ ಅಂತಂದ್ರೆ, ಯಾರ್ದೋ ಒಬ್ರು ಕಮೆಂಟ್ ನೋಡಿದೆ, 5,000 ರೂಪಾಯಿ ಹಾಕಿದ್ರು ನನಗೆ. ಎಲ್ಲರೂ 200, 300, 500, 1000 ಕೇಳ್ತಾ ಇದ್ರೆ, ಅಣ್ಣ 5,000 ಕೇಳ್ತಾವನೆ. ಅಯ್ಯೋ ಕೇಳ್ತೀರಪ್ಪ, ಕೇಳ್ತೀರಾ? ದುಡ್ಡು ಹಾಕು ಅಂತೀಯಂತೆ ಅಂತೀರಾ. ಇವ್ರಿಗೆಲ್ಲ ದುಡ್ಡು ಹಾಕ್ಬಿಟ್ರೆ 3 ನಾಮನೆ ಅಷ್ಟೇ. ಅದೇ 5,000 ರೂಪಾಯಿನ ಸಣ್ಣ ಪುಟ್ಟ ಈ ಥರ 200, 300, 500 ಕೊಡೋ ಜಾಗಕ್ಕೆ ಹಾಕ್ಬಿಟ್ರೆ 10 ಜನಕ್ಕೆ ಸಹಾಯ ಮಾಡ್ಬೋದು. ಅದೇ 5,000 ರೂಪಾಯಿ ಇಲ್ಲ, 10 ಜನ ಅಲ್ಲ, 20 ಜನಕ್ಕೆ ಸಹಾಯ ಮಾಡ್ಬೋದಲ್ಲ. ಓಕೆನಾ? ಹೇಳ್ತೀನಿ, ವಿಷಯ ಇನ್ನೂ ಇದೆ, ಹೇಳ್ತೀನಿ. ಕೆಲವು ವಿಡಿಯೋ ಹೇಳ್ತಾರೆ, ಕೆಲವರು ವಿಡಿಯೋ ನೋಡಿಕೊಂಡು ಕಮೆಂಟ್ ಮಾಡ್ಕೊಂಡು ಹೇಳ್ತಾರೆ, ಇದು ಫೇಕ್ ವಿಡಿಯೋ, ಇದು ಫೇಕ್ ಪೇಮೆಂಟು, ಇದೆಲ್ಲ ಫೇಕು. ಅವ್ರವ್ರ ಫ್ರೆಂಡ್ಸ್ಗಳಿಗೆ ಕಳಿಸ್ಬಿಟ್ಟು ಈ ಥರ ಕೊಟ್ಟಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅನ್ನೋದು ಒಂದು ಎಲ್ಲ ಈ ಥರ. ಸೊ ಇದು ಯಾವುದೋ ಬಿಲ್ಡಿಂಗ್ ಕೆಲಸ ನಡೀತೈತೆ, ಪ್ಲೀಸ್ ಇಗ್ನೋರ್ ಮಾಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಸಾರಿ ಫಾರ್ ದ್ಯಾಟ್. ಸೊ ಫೇಕ್ ವಿಡಿಯೋ ಅದು ಇದು ಅಂತೆಲ್ಲ ಹೇಳೋದು, ಸೊ ಅದು ನಮ್ಮ ಕಡೆಗೂ ಕಾಣುತ್ತೆ, ಫೇಕು ಗೀಕು ಅಂತ ನಮಗೂ ಒಂದು ಅನಿಸುತ್ತೆ. ಬಟ್ ಬೇಡ ಜಾಸ್ತಿ ಅದು. ಇಷ್ಟೊತ್ತು ನಾನು ಮಾತಾಡಿದ್ದು ಯಾರ ಪರವಾಗಿ ವಿರುದ್ಧವಾಗಿ ನೀವು ಯೋಚನೆ ಮಾಡ್ಕೊಳ್ಳಿ. ಬಟ್ ಆದರೆ ಒಂದು ಹೇಳ್ತೀನಿ, ನಿಮ್ಗೆ ಹೇಳಿದೆ ನಾನು, ಏನೋ ಬಲಗೈ ಕೊಟ್ಟದಾದ್ರೆ ಎಡಗೈ ಗೊತ್ತಾಗಬಾರ್ದು, ಇದಕ್ಕೊಂದು ಟ್ವಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ತೆಲುಗಲ್ಲಿ ಹರ್ಷ ಸಾಯಿ ಇದ್ದಾನೆ, ಗೊತ್ತಾ? ಹರ್ಷ ಸಾಯಿ ಯಾರಿಗೂ ಗೊತ್ತಿಲ್ಲ, ಎಂಟೈರ್ ಸೌತ್ ಇಂಡಿಯಾಗೆ ಗೊತ್ತು ಅವನು ಯಾರು ಅಂತ. ಓಕೆನಾ? ಆತ ತನ್ನ ಇರೋ ದುಡ್ಡನ್ನ ತೊಗೊಂಡೋಗಿ ಬಡವ್ರಿಗೆ ಅಥವಾ ತುಂಬ ಕಷ್ಟಪಡೋರಿಗೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಬಗ್ಗೆ ತಿಂಗಳಗಟ್ಟಲೆ ಅವ್ನ ಟೀಮ್ನ ಬಿಟ್ಟು ಸ್ಟಡಿ ಮಾಡಿಸಿ ಇವ್ರಿಗೆ ಏನು ಮಾಡ್ಬೋದು, ಸಹಾಯ ಮಾಡ್ಬೋದಲ್ಲ, ಏನು ಮಾಡ್ಬೋದಲ್ಲ ಮಾಡ್ತಾನೆ. ತುಂಬ ಒಳ್ಳೆ ಕಾನ್ಸೆಪ್ಟ್ ಮಾಡ್ತಾನೆ, ಅವ್ನು ಒಳ್ಳೆ ಮೀನಿಂಗ್ಫುಲ್ ವಿಡಿಯೋ ಮಾಡ್ತಾನೆ, ಅಪ್ಲೋಡ್ ಮಾಡ್ತಾನೆ. ಎಲ್ಲರೂ ಅದನ್ನು ಇಷ್ಟಪಡ್ತಾರೆ, ತುಂಬ ಹೊಗಳ್ತಾರೆ. ಅವನೇನಾದರೂ ಇದೇ ಥರ ಬಲಗೈಯಲ್ಲಿ ಕೊಟ್ಟಂಥ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ರೆ, ಈ ರೀತಿ ವಿಡಿಯೋಗಳು ಅಥವಾ ಈ ರೀತಿ ಕೆಲಸಗಳು ಅಥವಾ ಈ ಥರ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗ್ತಾ ಇತ್ತಾ? ಯಾರಾದರೂ ನನಗೆ ದಯವಿಟ್ಟು ಹೇಳಿ. ಯಾವುದೋ ಒಂದು ಸಿನಿಮಾ ಮುಖಾಂತರ ಏನೋ ಹೇಳ್ತಾರೆ ಒಬ್ರು, ಈ ಥರ ಏನೋ ರೇಷನ್ ಕೊಟ್ಬಿಟ್ಟು, ಈ ಥರ ಊಟ ಕೊಟ್ಬಿಟ್ಟು, ಈ ಥರ ಡೊನೇಟ್ ಮಾಡಿಬಿಟ್ಟೆ, ದಾನ ಮಾಡಿಬಿಟ್ಟೆ, ಇದೆಲ್ಲ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂತಾರೆ. ಇದೆಲ್ಲ ಸ್ಟಾಪ್ ಮಾಡಬೇಕು. ಯಾಕೆ ಮಾಡಬೇಕು? ಮಾಡಲಿ ಬಿಡ್ರಿ, ಒಳ್ಳೆ ಕತೆ. ಅವ್ರ ಇಷ್ಟ, ಅದು ತಗೊಳ್ಳೋರು ಇಷ್ಟ, ಕೊಡೋರು ಇಷ್ಟ, ವಿಡಿಯೋ ನೋಡೋರು ಇಷ್ಟ. ನೋಡೋರು ಶಾರ್ಟಾಗಿ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡೋರೆಲ್ಲ ಕೆಲಸನ ಮಾಡೋರಲ್ಲ. ಅಪ್ಪು ಸರ ಹೇಳ್ಬಿಟ್ಟಿದ್ದಾರೆ ಒಂದು ಸಾಂಗಲ್ಲಿ, ಯುವರತ್ನ ಸಿನಿಮಾದಲ್ಲಿ ಒಂದು 2 ಲೈನು, ಕಮೆಂಟ್ ಮಾಡೋರೆಲ್ಲ ಕೆಲಸನ ಮಾಡೋರು ಅಲ್ಲವೇ ಅಲ್ಲ. ಕಿತ್ತೋಗಿರೋ ಕಚಡ, ಕಂತ್ರಿ, ಕಜ್ಜಿ, ನಾಯಿ, ಲೋಫರ್, ಲಫಂಗ, ಬೇಕುಪ್ಪ, ಬೇವರ್ಸಿಗಳು ಅವರೆಲ್ಲ. ನಾನು ಓಪನಾಗಿ ಬೈತೀನಿ. ನಾನು ಹಿಂಗೆ ಮಾತಾಡೋದು.
ಇಷ್ಟು ದಿನ ಸುಮ್ಮನೆ ಬಿಟ್ಟಿದ್ದೆ ಅಷ್ಟೇ, ನಮ್ಮನ್ನು ಹೋಗ್ಲಿ ಬಿಡುಗರು ಅಂತ. ಇರಲಿ, ಇನ್ನೊಂದು ಡೈಲಾಗ್ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ, KGF ಚಾಪ್ಟರ್ 2 ಅಲ್ಲಿ ಏನು ಫುಲ್ ವಿಜಿಲ್ ಆ ಡೈಲಾಗ್ ಬಂದಾಗ. ಯಾವ ಡೈಲಾಗು? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ಇದು ಎಂಥ ದೊಡ್ಡ ಸುಳ್ಳಲ್ವಾ? ನಾನು ಹಾಸಿಗೆನ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಎಷ್ಟು ದಿವಸ ಈ ಥರ ಬಲಗೈಯಲ್ಲಿ ಕೊಟ್ಟು ದಾನ ಎಡಗೈ ಗೊತ್ತಾಗಬಾರ್ದು. ಇದೇ ಒಂದು ಆಂಧ್ರದ ಸ್ಕೂಲಲ್ಲಿ ಒಂದು VIP ಬಂದಿರ್ತಾರೆ, ಒಂದು ಫಂಕ್ಷನ್ ನಡೀತಿರುತ್ತೆ. ಆ ಫಂಕ್ಷನಲ್ಲಿ VIP ಬಂದ್ಬಿಟ್ಟು ಮಕ್ಳಿಗೆ ಒಂದು ಕ್ವಶನ್ ಕೇಳಿದ್ರೆ, ದೊಡ್ಡವ್ರು ಆದಮೇಲೆ ನೀವೆಲ್ಲ ಏನಾಗ್ತೀರಾ ಮಕ್ಕಳೇ ಅಂತ ಕೇಳ್ತಾರೆ. ಎಲ್ಲರೂ ಡಾಕ್ಟ್ರು, ಇಂಜಿನಿಯರು, ಅವರು ಇವರು, ಮತ್ತೊಂದು ಮಿಲಿಟ್ರಿ, ಏನೇನೋ ಹೇಳ್ತಿರ್ತಾರೆ. ಟೀಚರ್ ಆಗ್ತೀನಿ, ಇನ್ನೊಂದು ಮತ್ತೊಂದು ಆಗ್ತೀನಿ. ಯಾರೋ ಒಂದು ಹುಡುಗ ನಾನು ಹರ್ಷ ಸಾಯಿ ಆಗಬೇಕು ಅಂತಾನಂತೆ. ಆ VIP ಹರ್ಷ ಸಾಯಿ ಬಗ್ಗೆ ಅಷ್ಟು ಪರಿಚಯ ಇರೋದಿಲ್ಲ. ಈಸಿ ಹರ್ಷ ಸಾಯಿ, ಯಾರು ಹರ್ಷ ಸಾಯಿ? ಒಂದು ಪೋಸ್ಟ್ ಹೇಳಿದ್ರೆ ಟೀಚರು ಅಂತಂದರೆ, ಪೊಲೀಸ್ ಅಂತಂದರೆ, ಅಥವಾ ಇಂಜಿನಿಯರ್ ಅಂತಂದರೆ ಅರ್ಥ ಆಗುತ್ತೆ ಅವ್ರಿಗೆ. ಹರ್ಷ ಸಾಯಿ ಅಂತಂದರೆ, ಹರ್ಷ ಸಾಯಿ ಇಟ್ ಇಸ್ ನಾಟ್ ಎ ಪೋಸ್ಟ್, ಅದೊಂದು ಕೆಲಸ ಅಲ್ಲ. ಹರ್ಷ ಸಾಯಿ ಒಬ್ಬ ಪರ್ಸನ್. ಅವ್ರು VIP ಡೀಟೇಲ್ಸ್ ತಿಳ್ಕೊಂಡಾಗ ಈ ವ್ಯಕ್ತಿ ಹಿಂಗ ಅಂತ ಗೊತ್ತಾಗುತ್ತೆ. ಆ ಮಗು ಹೇಳಿದ್ದು, ನಾನು ಹರ್ಷ ಸಾಯಿ ಆಗಬೇಕು ಅಂತ ಯಾಕೆ ಹೇಳ್ತಾನೆ ಅಂತಂದರೆ, ನಾನು ಒಂದಷ್ಟು ಜನಕ್ಕೆ ದುಡ್ಡು ಕೊಡಬೇಕು, ನಾನು ಒಂದಷ್ಟು ಜನಕ್ಕೆ ಖುಷಿ ಪಡಿಸ್ಬೇಕು, ನಾನು ಒಂದಷ್ಟು ಜನಕ್ಕೆ ಸಹಾಯ ಆಗಬೇಕು, ನನ್ನಿಂದನೂ ಇನ್ನೊಬ್ರ ಕಷ್ಟಕ್ಕೆ ನಾನು ಆಗಬೇಕು ಅನ್ನೋ ಮನಸ್ಥಿತಿ ಆ ಹುಡುಗದಲ್ಲಿ ಬಂದಿದೆಯಲ್ಲ. ಅದು ಬರೋದಕ್ಕೆ ಕಾರಣ ಏನು ಅಂತಂದರೆ, ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರ್ದು ಅನ್ನೋದನ್ನು ಬ್ರೇಕ್ ಮಾಡಿರೋದಕ್ಕೆ. ಗೊತ್ತಾಯ್ತಾ? ಐ ಥಿಂಕ್ ಗೊತ್ತಾಗಿರ್ಬೇಕು ಅಂತ ಅನ್ಕೋತೀನಿ. ನಾವು ಎಲ್ಲ ಜಮಾನ ಮುಂದಕ್ಕೆ ಹೋಗ್ತಾ ಇದೆ. AI ಬಂದಿದೆ ಇವಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾನು ಮಾತಾಡೋದು ಅವಶ್ಯಕತೆ ಇಲ್ಲ. ಹಿಂಗೆ ಕೂತ್ಕೊಂಡು AI ಎಲ್ಲ ಹಂಗೆ ಜನರೇಟ್ ಮಾಡಿ ಹಂಗೆ ಟಕ 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 ಯಾವ ಭಾಷೆಯಲ್ಲಿ ಬೇಕು ನಿಮ್ಗೆ ಎಲ್ಲ ಭಾಷೆಯಲ್ಲಿ ಬಂದ್ಬಿಡುತ್ತೆ ಒಂದು ವಿಡಿಯೋ. ಜಸ್ಟ್ 10 ಮಿನಿಟ್ಸಲ್ಲಿ ಬರುತ್ತೆ. ಅಂಥ ಜಮಾನದಲ್ಲಿ ನಾವು ಇದೀವಿ ಇವತ್ತು. ಓಕೆನಾ? ನೋಡ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂತ. ಇಂಥ ಜಮಾನದಲ್ಲಿ ಇದ್ಕೊಂಡು ಏನಾಗ್ತಿದೆ, ಇಂಟರ್ನೆಟಲ್ಲಿ ಹೆಂಗೆ ಅರ್ನ್ ಮಾಡಬೇಕು, ಕೂತಿದ್ದ ಜಾಗದಲ್ಲಿ ಹೆಂಗೆ ದುಡ್ಡು ಮಾಡಬೇಕು, ಇನ್ವೆಸ್ಟ್ ಮಾಡಿ ತೊಗೊಳೋದು ಹೆಂಗೆ, ಇನ್ವೆಸ್ಟೇ ಮಾಡದೆ ದುಡ್ಡು ಮಾಡೋದು ಹೆಂಗೆ, ಏನೇನೋ ತಲೆ ಓಡಿಸ್ತಾ ಇದ್ದಾರೆ. ಅಂಥ ಜಮಾನದಲ್ಲಿ ಕೂತ್ಕೊಂಡು ಇವಾಗ ನಾವು ಬಲಗೈಯಲ್ಲಿ ಕೊಟ್ಟದ ನಾವು ಎಡಗೈಗೆ ಗೊತ್ತಾಗಬಾರ್ದು, ಇದೆಲ್ಲ ಹೇಳ್ಕೋಬೇಕಾ, ಇದೆಲ್ಲ ಮಾಡಬೇಕಾ, ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಆಗ್ತೀರಾ, ನೀವು ಮಾಡ್ಕೊಳ್ಳಿ, ನೀವು ವಿಡಿಯೋ ಯಾಕೆ ಮಾಡ್ತೀರಾ, ಅವನು ಇಷ್ಟ ಆಗುರು ಮಾಡೋದು. ಅವ್ನು ತಾಕತ್ತಿದ್ರೆ ನೀವು ಮಾಡ್ರಿ, ಯಾರು ಬೇಡ ಅಂದರು. ಅವನು ಯಾರೋ ಓಯೋ ರೂಮಿಗೆ ಕರ್ಕೊಂಡೋಗು, 1500 ಅಲ್ಲ 1600 ಹಾಕ್ತೀನಿ, ಅದೇನೋ ಹೇಳ್ತಾರಲ್ಲ ಸೇಫ್ಟಿ, ಅದನ್ನು ತೊಗೊಂಡೋಗು, ಹುಟ್ಟೋ ಮಕ್ಳಿಗೆ ನನ್ನ ಹೆಸರಿಡು. ಗುರು ಏನು ಮಾಡ್ತಾ ಇದೀಯ ನೀನು? ಇದನ್ನ ಶೋಕಿ ಅನ್ಬೋದು. ಓಯೋ ರೂಮಿಗೆ ಕರ್ಕೊಂಡು ಹೋಗಿ ದುಡ್ಡು ಕೊಡ್ತೀನಿ ಅಂತ ಅನ್ನೋದು ಶೋಕಿ. ದಿಸ್ ಇಸ್ ಶೋಕಿ. SMR ಮಾಡ್ತಿರೋದು ನನ್ನ ಪ್ರಕಾರ ಏನೋ ಯಾವುದೋ ತೆಲುಗಲ್ಲಿ ಯಾರೋ ಅಜಯ್ ಅಂತ ಅಂತೆ, ಅದು ಯಾರೋ ತೆಲುಗು ಅವ್ರು ಮಾಡ್ತಾ ಇದ್ದಾರಂತೆ ಈ ಥರ. ಅದನ್ನು ಕನ್ನಡದಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಮಾಡಲಿ, ಏನು ಅಮ್ಮಮ್ಮ ತಿಂಗ್ಳಿಗೆ ಒಂದು 10,000 ಖರ್ಚಾಗುತ್ತಾ ಹಿಂಗೆ ಮಾಡಿದ್ರೆ? ಆ 10,000ದಲ್ಲಿ ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇವ್ರ ವಿಡಿಯೋ ಜಾಸ್ತಿ ವ್ಯೂಸ್ ತೊಗೊಂಡ್ರೆ, ಜಾಸ್ತಿ ಫಾಲೋವರ್ಸ್ ಆದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರಮೋಷನ್ಗೆ. ಯಾವುದೋ ಒಂದು ಪ್ರಮೋಷನ್, ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ಹೇಳ್ತಿರೋದು ನಾನು. ಅದಕ್ಕಿಂತ ಹೇಳ್ತೀನೋ ಕೆಲಸ ಇನ್ನೊಂದಿಲ್ಲ. ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡೋದಕ್ಕಿಂತ ಕಂಡವ್ರು ಏಸ್ಗೆನ ತಟ್ಟೆ ತುಂಬ ಹಾಕ್ಕೊಂಡು ಗಬಗಬ ಅಂತ ತಿಂದಂಗಿರುತ್ತೆ ಅದು ಬೆಟ್ಟಿಂಗ್ ಆ್ಯಪ್ಸ್. ನನಗೂ ಬರುತ್ತೆ ಮೇಲ್ಸು, ಶರ್ಟ ಮೂಸ್ ಕೂಡ ನೋಡಲ್ಲ ಅದು. ನಾನು ತಿಕ್ಕ ಮುಚ್ಕೊಂಡವ್ರು ಒಂದು ಬ್ಲಾಕ್ ಮಾಡಿ ಬಿಸಾಕ್ತೀನಿ ಮೇಲ್ಗಳನ್ನೆಲ್ಲ. ಆ ಥರ ಏನು ಮಾಡ್ತಾ ಇಲ್ವಲ್ಲ ಅವನು ಸಿಸೆಮರ್. ಅಲ್ಲೇನಾಗುತ್ತೆ, ನಮ್ಮ ವಿಡಿಯೋಗಳು ಜಾಸ್ತಿ ರೀಚ್ ಆದಾಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವುದೋ ಒಂದು ಪ್ರಾಡಕ್ಟು, ವೆರಿಫೈಡ್ ಪ್ರಾಡಕ್ಟ್ ಹೇಳ್ತಿರೋದು, ಓಕೆನಾ, ಅದನ್ನು ರಿವ್ಯೂ ನೋಡ್ಬಿಟ್ಟು ನಾವು ಅದರದ್ದು ಒಂದು ವ್ಯಾಲ್ಯೂ ತಿಳ್ಕೊಂಡು ಪ್ರಮೋಷನ್ ಮಾಡಿಕೊಡ್ತೀವಿ. ಪ್ರಮೋಷನ್ ಮಾಡಿಕೊಟ್ಟಾಗ ಅದರಿಂದ ಒಂದಷ್ಟು ದುಡ್ಡು ಬರುತ್ತೆ. ಅಥವಾ ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ ಹಾಕಿದಾಗ ನಾವು ದುಡ್ಡು ಕೊಟ್ವಿ, ಡೊನೇಟ್ ಮಾಡಿದ್ವಿ, ಒಬ್ಬರು ಸಹಾಯ ಮಾಡಿದ್ವಿ ಅಂತ ವಿಡಿಯೋ ಮಾಡಿದಾಗ ಆ ವಿಡಿಯೋ ಜಾಸ್ತಿ ಓಡಿದಷ್ಟು ದುಡ್ಡು ಡಬಲ್ ಆಗುತ್ತೆ ನಮಗೆ. ಅದರಲ್ಲಿ ಬಂದಂಥ ದುಡ್ಡು ಮತ್ತೆ ಅದರಲ್ಲೂ ಅರ್ಧ ನಾವಿಟ್ಕೊಂಡು ಇನ್ನರ್ಧನ ಮತ್ತೆ ಇದೇ ಥರದ ಸೋಷಿಯಲ್ ಕಾಸೇ ಯೂಸ್ ಮಾಡ್ತೀವಿ. ನಾವು ಸಂಪಾದನೆ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಸಂಪಾದನೆ ಯಾವುದೋ ಒಂದು ರೀತಿಲಿ ಆಗ್ತಾ ಇದೆಯಲ್ಲ, ಹೆಂಗೋ ಒಂದು ರೀತಿ ಬರ್ತಾ ಇದೆಯಲ್ಲ, ಅದರಲ್ಲಿ ಅರ್ಧ ಕೊಡ್ತಾ ಇದೀವಲ್ಲ. ಕೋಟಿಗಿರೋರೇ, ದೊಡ್ಡ ದೊಡ್ಡ ಮನುಷ್ಯರುಗಳೇ 500,000 ಕೊಡ್ರೆ ಅಂತಂದ್ರೆ ಕೊಡಲ್ಲ. ಇವತ್ತು ಫ್ರೆಂಡ್ಸ್ನ ಒಂದು 5,000 ಪೇಮೆಂಟ್ ಮಾಡೋ, ಒಂದು ಗೂಗಲ್ ಪೇ ಮಾಡೋ, ಒಂದು ವಾರ ಬಿಟ್ಟು ಕೊಡ್ತೀನಿ ಅಂದರೆ, ಇಲ್ಲ ಕಣ ಖರ್ಚಾಗೋಯ್ತು, ಹಂಗಾಯ್ತು ಹಿಂಗಾಗೋಯ್ತು. ಹೌದಾ, ನಿನ್ನ ಅಕೌಂಟಲ್ಲಿ ದುಡ್ಡಿಲ್ವ, ಸ್ಕ್ರೀನ್ಶಾಟ್ ಕಳಿಸು ಅಂತಂದರೆ ಯಾವುದೋ ತೊಗೊಂಡಿರೋ ಸ್ಕ್ರೀನ್ಶಾಟ್ ಒಂದು ವರ್ಷದಿಂದ ತೊಗೊಂಡಿರೋ ಸ್ಕ್ರೀನ್ಶಾಟ ಕಳಿಸ್ತಾರೆ, ಇಲ್ಲ ಅವ್ರು ನೋಡ್ಕೊ ಅಂತ. ಹಿಂಗಾಗಿದೆ. ಯಾರು ದುಡ್ಡು ಕೊಡ್ತಾ ಇಲ್ಲ. ಅಪ್ಪ ಅಮ್ಮ,
ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರುಗಳ ಮಧ್ಯೆನೇ ನಂಬಿಕೆ ಹೊಡೆದೋಗ್ತಾ ಇದೆ ದುಡ್ಡಿನ ವಿಚಾರದಲ್ಲಿ. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಏನೋ ಹಾಕಿದೆ ಬಿಡುಗರು. ನಾನು ಹೇಳ್ತಿರೋದು, ಇವ್ರು ಹೋಗಿ ಒಂದು ಯಾರಿಗೋ ಒಂದು ಹೆಲ್ಪ್ ಮಾಡ್ತಾನೆ, ಇವನು ನೋಡಿ ಇನ್ನೊಬ್ಬ ಹುಡ್ಕೋತಾನೆ ಇದೇ ಥರ ನಾನು ಮಾಡ್ತೀನಿ ವಿಡಿಯೋನ ಅಂತ. ಮಾಡಲಿ ಬಿಡಿ. ಅವನು ನೋಡಿ ಇನ್ನೊಬ್ಬ ಯಾರೋ ಮೈಸೂರಲ್ಲಿ ಮೊನ್ನೆ ಮಾಡ್ದ, ಅವನು ಮಾಡಲಿ. ಆಮೇಲೆ ಓಯೋ ರೂಮ್ ಕಳಿಸ್ತಾರಲ್ಲ ಅವನು ಮಾಡಲಿ ಬಿಡಿ ಅವನು. ಆದರೆ ಓಯೋ ರೂಮ್ ಕಾನ್ಸೆಪ್ಟು ನನಗನ್ಸ್ದಂಗೆ ರಾಂಗ್. ನೀವೇ ಬಾಪ ಅಂದ್ಬಿಟ್ಟು ಕೆಟ್ಟ ದಾರಿಗೆ ಕರ್ಕೊಂಡೋಗ್ಬಿಡೋ ಥರ ಇದೆ. ಅದಕ್ಕಿಂತ ಗಲೀಜ್ ಕೆಲಸ ಇನ್ನೊಂದಿಲ್ಲ. ಅದೇ 1,200 ರೂಪಾಯಿ ತೊಗೊಂಡೋಗಿ ಯಾರಾದರೂ ಭಿಕ್ಷೆ ಅವ್ರು ಕೊಟ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗಿರೋದು. ಮಾಡ್ತೀರಾ ಮಾಡಿ ಇದೇ ಥರದ ವಿಡಿಯೋ. ಈಗ ಫಾರ್ ಎಕ್ಸಾಂಪಲ್ ನಾನು ಮಾಡ್ತಿರೋದು ಅಂದ್ಕೊಳ್ಳಿ, ಏನಿವಾಗ ಏನು ಯಾರ ಅಪ್ಪನ ಮನೆ ಗಂಟು ಹೋಗುತ್ತೆ ಇವಾಗ. ಇಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ, ನಮಗೆ ಯೂಟ್ಯೂಬಲ್ಲಿ ಒಂದು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಂಗೆ, 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಂಗೆ ನಮಗೆ ಒಂದಷ್ಟು DMಗಳು ಬರ್ತವೆ, ಒಂದಷ್ಟು ಮೆಸೇಜ್ಗಳು ಬರ್ತವೆ ಇನ್ಸ್ಟಾಗ್ರಾಮಲ್ಲಿ. ಬ್ರೋ ಒಂದು ಹೆಲ್ಪ್ ಬೇಕು ಬ್ರೋ, ಹೇಳಿ ಬ್ರದರ್. ದುಡ್ಡು ಬಿಟ್ಟು ಏನು ಬೇಕಾದ್ರೂ ಕೇಳಿ. ಫಸ್ಟ್ ಹೇಳ್ತಾ ಇದ್ದೆ ಮಾತನ್ನ ನಾನು, ನನಗೇನಿಲ್ಲ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ಪ್ರಮೋಷನ್ ಮಾಡಿಕೊಡಿ, ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ಕೊಡಿ ಅಂತ ಕೇಳ್ತಾರೆ. ನಾನು ಬ್ರದರ್ ಹಾಕ್ಬೋದು ಇಲ್ಲ ಅಂತಲ್ಲ, ಬಟ್ ನಿಮ್ಮನ್ನು ನೋಡ್ಕೊಂಡು ಇನ್ನೊಂದು 10 ಜನ ಅದೇ ಕೇಳ್ತಾರೆ. ಬರೀ ಅದೇ ಕೆಲಸ ಆಗುತ್ತೆ ನಮಗೆ, ನಮ್ಮ ಕೆಲಸನ ಮಾಡೋಕ್ಕಾಗಲ್ಲ. ಪ್ರಮೋಷನ್ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ. ಪ್ರಮೋಷನ್ ಇನ್ನೊಬ್ರು ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಚಾನಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಹಿಂಗೆಲ್ಲ ಆಗಲ್ಲ ಬ್ರದರ್, ತಪ್ಪು ತಿಳ್ಕೊಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಆವಾಗ ಅವ್ನು ತಿಗಾವ್ರ್ಕೋತಾನೆ, ಆಯಿತಾ. ಅಲ್ಲಿ ಹೇಟರ್ ಬಂದ ಒಬ್ಬ, ಅವನು ಏನಾಗ್ತಾನೆ, ಹೇಟರ್ ಕ್ರಿಯೇಟ್ ಆಗಿ ಹೋಗ್ತಾನೆ. ಅವನೇ ಹೇಟರ್ ನಮಗೆ. ಇವಾಗ ಹೆಲ್ಪ್ ಕೇಳ್ಕೊಂಡು ಬಂದವನೇ ಹೇಟರು, ಇನ್ಯಾರೂ ಅಲ್ಲ. ಆ ಥರದವ್ರು ಒಂದಷ್ಟು ಜನ ಉಟ್ಕೊತಾರೆ ನಮಗೆ. ಪ್ರಮೋಷನ್ ಕೇಳಿ ಅಂತ ಸುಮಾರು ಜನ ಕೇಳ್ತಾರೆ, ಯಾರಿಗೂ ಆಗಲ್ಲ ಅಂದ್ಬಿಡ್ತೀವಿ. ತಿಗಾವ್ರ್ಕೊಂಡು ಬಂದ್ಬಿಟ್ಟು ಕೆಟ್ಟದ ಕಮೆಂಟ್ ಹಾಕೋದು, ಒಳ್ಳೊಳ್ಳೆ ವೀಡಿಯೋಗಳು ಕೆಟ್ಟದ ಕಮೆಂಟ್ ಹಾಕೋದು, ಹಿಂಗೆ ಮಾಡ್ತಾರೆ. ಇನ್ನೊಂದು ವರ್ಗ ಹೆಂಗಿರುತ್ತೆ ಅಂತಂದರೆ, ನಾವು ಕೆಟ್ಟದಾಗ ಮಾತಾಡ್ತಿರ್ತೀವಿ, ಕೆಟ್ಟ ಪದ ಯೂಸ್ ಮಾಡ್ತಿರ್ತೀವಿ, ರೀಸನಬಲ್ ಆಗಿರುತ್ತೆ. ಬಟ್ ಅವ್ರಿಗೆ ಏನು ಅವ್ರಿಗೆ ಸ್ಯಾಡಿಸಮ್, ಅವ್ರಿಗೆ ಸ್ಯಾಡಿಸ್ಟ್ ನನ್ನ ಮಕ್ಕಳು, ಅವ್ರ ಮನೇಲಿ ಏನೋ ಕಷ್ಟ ಇರುತ್ತೆ, ಇನ್ನೇನೋ ಪ್ರಾಬ್ಲಮ್ ಇರುತ್ತೆ. ಇದ್ರ ಮಧ್ಯೆ ನಮ್ಮ ಮಾತುಗಳು ನೋಡಿದಾಗ ಅವ್ರಿಗೆ ಏನೋ ಟ್ರಿಗರ್ ಆಗಿಬಿಡುತ್ತೆ. ತಿಕ್ಕ ಹುರ್ಕೊಂಡು ಸುಮ್ಮನೆ ಒಂದು ಕಮೆಂಟ್ ಹಾಕ್ತಾರೆ. ಈ ಥರ ಒಂದು ಆಡು ಸಾಯೋದು. ಓಕೆನಾ. ಇವರೆಲ್ಲ ಬಂದು ಏನು ಮಾಡ್ತಾರೆ, ನೀವೇನೇ ಒಳ್ಳೆ ಕೆಲಸ ಮಾಡಿ, ನೀವೇನೇ ಕೆಟ್ಟ ಕೆಲಸ ಮಾಡಿ, ನೀವೇನೇ ಮಾಡಿ ಬಂದ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಹಾಕೋದು, ಇನ್ನೊಂದು ಮತ್ತೊಂದು ಇದು ಮಾಡೋದು, ಈ ಥರ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ, ಆಯಿತಾ. ಅಯ್ಯೋ ಬಿಡುಗರು ಈ ಥರ ಒಳ್ಳೆ ಕೆಲಸ ಮಾಡ್ತೀವಿ, 500,000 ಡೊನೇಟ್ ಮಾಡ್ತೀವಿ, ಏನೋ ನಾವು ಹೆಲ್ಪ್ ಮಾಡ್ತಾ ಇರ್ತೀವಿ ಅನ್ನೋರಿಗೆಲ್ಲ ಇಲ್ಲಿ ವ್ಯಾಲ್ಯೂ ಇಲ್ಲ. ನಾಟಕ ಮಾಡಿಕೊಂಡು ಕರ್ನಾಟಕದ ಎಂಟೈರ್ 7.5 ಕೋಟಿ ಕನ್ನಡದ ಜನಗಳ ಕಿವಿಗೆ ಹೂವು ಇಟ್ಕೊಂಡು ಸುಳ್ಳು ಹೇಳ್ಕೊಂಡು ನಾವೇನೋ ಮಾಡಬಾರ್ದು ಕಿತ್ತುಗುಡ್ಡೆ ಹಾಕ್ಬಿಡ್ತೀವಿ ಅಂತ, ಮಾಡದೇ ಇರೋದನ್ನು ಮಾಡಿದೀವಿ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ತಿರ್ತಾರಲ್ಲ, ಅಂಥವ್ರಿಗೆ ಇವತ್ತು ವ್ಯಾಲ್ಯೂ ಜಾಸ್ತಿ. ಈಗ ಅವ್ನ ಫ್ಯಾನ್ಸ್ ಬಂದು ನನಗೆ ಕಮೆಂಟ್ ಹಾಕ್ತಾರೆ, ಕಿತ್ಕೊಳ್ರಲ್ಲೇ, ಶಾರ್ಟ್ ಮಾಡಿಸಿದ್ದೀನಿ ಈ ಕಡೆ ನೋಡಿ, ಈ ಕಡೆ ಶಾರ್ಟ್ ಮಾಡಿಸಿದ್ದೀನಿ, ಉದುರೋಗಿದೆಯಲ್ಲ ಅದಕ್ಕೂ ಸಮ ಅಲ್ಲ ನಿಮ್ಮ ಕಮೆಂಟ್ ಆಗಲಿ ನೀವಾಗಲಿ, ನನ್ನ ಶಾರ್ಟಕ್ಕೂ ಸಮ ಅಲ್ಲ. ನನ್ನ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ಆಯಿತಾ. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೂ ಒಂದು ಹೇಳ್ತೀನಿ, ಎಲ್ಲರೂ ಹೇಳ್ತಾರಲ್ಲಪ್ಪ ಒಳ್ಳೆ ವಿಡಿಯೋ ಮಾಡೋ, ಸಹಾಯ ಮಾಡೋ, ಬಡವರು ಸಹಾಯ ಮಾಡೋ, ಅವ್ರಿಗೆ ಮಾಡೋ. ನೀವೇನು ಕೀಳ್ತಾ ಇದ್ದೀರಾ? ಅಪ್ಪ ಅಮ್ಮನ ಗುಟ್ಟಿಲ್ವ ಹಂಗಾರೆ ನೀವೆಲ್ಲ ಕಮೆಂಟ್ ಹಾಕೋರು? ಕೆಡ್ದಾಗ ಕಮೆಂಟ್ ಹಾಕೋರು ಬಗ್ಗೆ ಮಾತ್ರ ಇಲ್ಲಿ ಉಗಿತಿರೋದು ನಾನು, ಯಾರು ಬೇರೆ ಎಲ್ಲರಿಗೂ ಅಲ್ಲ, ಆಯಿತಾ. ನಿಮ್ಮ ಕೈಲಿ ಆಗಲ್ವಾ? ಗಂಡಸ್ರುಗಳಲ್ವ ನೀವು? ನರ ಕಟ್ಟಾಗಿ ಹೋಗಿದೆಯಾ, ಸಾಮಾನು ಸತ್ತೋಗಿದೆಯಾ, ಇಲ್ಲ ಕೊಳ್ತೋಗಿದೆಯಾ, ಇಲ್ಲ ಇನ್ನೇನಾರು ಆಗೋಗಿದೆಯಾ ನಿಮ್ಮದು? ಯಾಕೆ ನಿಮ್ಮ ಕೈಲಿ ಆಗೋದೇ ಇಲ್ವಾ ಸಹಾಯ ಮಾಡೋಕ್ಕೆ? ನಾವು ಮಾಡ್ತೀವಿ, ನಿಮ್ಮ ಥರ ವಿಡಿಯೋ ಮಾಡೋಕ್ಕಲ್ಲ. ಏನೋ ಒಂದು ಹೇಳಬೇಕಷ್ಟೇ. ನೀವು ಮಾಡಿರಲ್ಲ, ಸುಮ್ಮನೆ ಹೇಳೋದಷ್ಟೇ. ನೀವು ಕನ್ನಡದಲ್ಲಿ 2.5 ವರ್ಷದ ಹಿಂದೆ ನನಗೆ 2 lakhs ಸಬ್ಸ್ಕ್ರೈಬರ್ಸ್ ಆದಾಗ ಹರ್ಷ ಸಾಯಿ ಅವನ್ನ ಇನ್ಸ್ಪಿರೇಷನ್ ತೊಗೊಂಡು ನಾನು ಈ ಥರದ್ದು ಕೆಲಸ ಮಾಡಬೇಕು, ಯಾವ ಒಬ್ರಿಗೆ ಹೆಲ್ಪ್ ಮಾಡೋಣ. ಹೆಚ್ಚು ಕಡಿಮೆ 10,000 to 12,000 14,000 ಏನೋ ಖರ್ಚಾಗಿತ್ತು. 2.5 ವರ್ಷ ಆಯಿತು, ಮರ್ತುಬಿಟ್ಟಿದ್ದೀನಿ ನಾನು. ಬಟ್ 10+ ಅದು ಖರ್ಚಾಗಿತ್ತು. 14,000 ನನಗಲ್ಲದೆ ಬೇರೆಯವ್ರಿಗೋಸ್ಕರ ಅಂತ ನನ್ನ ಜೀವನದಲ್ಲೇ ಮೊದಲನೇ ಬಾರಿಗೆ ನಾನು 14,000 ಖರ್ಚು ಮಾಡಿದ್ದವತ್ತು. 4 ರಿಂದ 5 ಜನ ಪಾಪ ಸ್ಲಮ್ಮಿಂದ ನಮ್ಮ ಏರಿಯಾ ಹತ್ರ ತುಂಬ ಕಡು ಬಡವರು ಇದ್ದಾರೆ. ಅಲ್ಲಿ ತಿನ್ನೋಕ್ಕೂ ಗತಿ ಇರಲ್ಲ ಅವ್ರಿಗೆ, ಹಂಗೆಲ್ಲ ಹೇಳ್ಬಾರ್ದು, ತುಂಬ ಕಷ್ಟದಲ್ಲಿ ಇರ್ತಾರೆ. ಅಂಥ ಒಂದು 4-5 ಮಕ್ಕಳನ್ನ ಸಂಕ್ರಾಂತಿ ಹಬ್ಬ ಹತ್ರ ಇತ್ತವತ್ತು ಕರ್ಕೊಂಡು ಹೋಗ್ಬಿಟ್ಟು, ಮನ್ನಪ್ಪ ಒಂದಿನ ಬಟ್ಟೆ ಕೊಡಿಸ್ತೀನಿ, ನಾನು ಖುಷಿಲಿದ್ದೀನಿ ಇವತ್ತು 2 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ, ಬನ್ನಿ ಕರ್ಕೊಂಡು ಹೋದೆ, ಬಟ್ಟೆ ಕೊಡಿಸ್ದೆ, KFC ಟ್ರೀಟ್ ಕೊಡಿಸ್ದೆ. ಫಸ್ಟ್ ಟೈಮ್ ಆ ಮಕ್ಕಳಿಗೆ. ಲಾಸ್ಟಲ್ಲಿ ಎಲ್ಲ ಆದಮೇಲೆ ಮಕ್ಕಳು ಹೋಗ್ಬೇಕಾದ್ರೆ ಮಕ್ಕಳು ಖುಷಿ, ಆ ಮುಖದಲ್ಲಿ ಇದ್ದಿದ್ದು ಖುಷಿ ನೋಡಿ ನನಗೆ ಅಪ್ಪ ಸಿಕ್ತು ಗುರು ಏನೋ ನನಗೆ ಅಂತ ಅಂದ್ಕೊಂಡೆ. ಏನೋ ಒಂದು ಸಿಕ್ತು, ಮನಃಶಾಂತಿ, ಒಂದು ತೃಪ್ತಿ, ಒಂದು ಖುಷಿ, ತುಂಬಾ ಖುಷಿ ಪಟ್ಟೆ. ಅದನ್ನು ನನಗೇನು ಸಿಕ್ತಲ್ಲ ಅದನ್ನು ಕೈಯಲ್ಲಿ ಮುಟ್ಟಕ್ಕಾಗಲ್ಲ ನಾನು, ಬಟ್ ಐ ಕ್ಯಾನ್ ಫೀಲ್ ಇಟ್. ಇದಕ್ಕೋಸ್ಕರ ನಾವು ಮಾಡ್ತೀವಿ ಈ ಥರ ವೀಡಿಯೋನ. SM ಅವರು ಮಾಡ್ತಾರೆ, ನಾನು ಮಾಡ್ತೀನಿ, ಇನ್ನೊಬ್ರು ಮಾಡ್ತಾರೆ. ನಿಮ್ದೇನು ತಿಕ್ಕಾವರಿಲ್ಲ, ಆದರೆ ಸಹಾಯ ಮಾಡಿರಿ. ನೀವು ಮಾಡೋ ಸಹಾಯ ಏನಪ್ಪ ಅಂತಂದರೆ
ವ್ಯೂಸ್ ಕೊಡ್ಸೋದು ಅಂದರೆ ವಿಡಿಯೋ ನೋಡೋದು ಅಷ್ಟೇ ನಿಮ್ಮ ಕೆಲಸ, ಇನ್ನೇನು ಬೇಡ. ವ್ಯೂಸ್ ಜಾಸ್ತಿ ಆದಷ್ಟು ನಮ್ಗೆ ಅದರಿಂದ ಮತ್ತೆ ದುಡ್ಡು ಜಾಸ್ತಿ ಆಗುತ್ತೆ, ದುಡ್ಡು ಬರುತ್ತೆ ನಮಗೆ. ಅದರಿಂದ ಒಂದು ಅರ್ಧ ದುಡ್ಡನ್ನ, ಮುಕ್ಕಾಲು ಭಾಗ ದುಡ್ಡನ್ನೇ ಹಾಕ್ತೀವಿ, ಕಾಲು ಭಾಗ ಮಾತ್ರ ನಾವು ಇಟ್ಕೋತೀವಿ, ಪರವಾಗಿಲ್ಲ. ಮುಕ್ಕಾಲು ಭಾಗ 80% ದುಡ್ಡನ್ನ ತೊಗೊಂಡೋಗಿ ಅದೇ ಥರ ಮತ್ತೆ ನಾವು ಇನ್ನೊಂದು ಕೆಲಸ ಮಾಡೋಕ್ಕೆ ಉಪಯೋಗ ಮಾಡ್ತೀವಿ. ಆಯಿತಾ? ಇದಿಷ್ಟಿತ್ತು ಹೇಳ್ಬೇಕಿತ್ತು ನಾನು. ಎಲ್ಲದಕ್ಕೂ ತಿಕ್ಕ ಹೊರ್ಕೊಳ್ಳೋದು, ಎಲ್ಲದಕ್ಕೂ ನೀನು ಹಂಗೆ ನೀನು ಹಿಂಗೆ ಅನ್ನೋದು, ಬರ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಬರ್ತೀರಾ, ಓ ನೀನು ಅದ ನೀನು ಇದ ನೀನು ಹಂಗ ನೀನು ಹಿಂಗ, ನೀವು ಏನೇ ಕಮೆಂಟ್ ಹಾಕಿದ್ರು ಕೆಲವೊಂದು ಸರಿ ನನಗೊಂಥರ ಇಷ್ಟ ಅದಾಯ್ತಾ, ಈ ಥರ ಕಿಡ್ದಾಗ ಕಮೆಂಟ್ ಹಾಕೋರಿಗೆ ಬೈಬೇಕು ಅಂತ ಇಷ್ಟ ನನಗೆ, ಚೆನ್ನಾಗಿ ಬೈದಾಕ್ಬಿಡ್ತೀನಿ. ಯಾವನೇನು ಬೇಕಾದ್ರೆ ತಿಳ್ಕೊಳ್ಳಿ, ಮುಚ್ಚು ಮರ ಇಲ್ಲ ನಮ್ಮ ಹತ್ರ, ಓಪನ್ ಬುಕ್, ತಿಳ್ಕೊಳ್ಳಿ, ಏನು ಬೇಕೋ ತಿಳ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಯಿತಾ? ಸೊ ನನಗೊಂಥರ ಹೆಂಗಾಗುತ್ತೆ ಅಂತಂದರೆ, ಅಲ್ಲ ಯಾರು ಇವರೆಲ್ಲ, ನೀವು ಏನಕ್ಕೆ ಹಿಂಗೆ ಸಾಯ್ತಿರೋದು? ಅದೊಂದು ಡೈಲಾಗ್ ಇದೆಯಲ್ಲ ಯಾವುದೋ ರಾಜ್ಕುಮಾರ್ದು, ಯಾರ ಮಕ್ಕಳಪ್ಪ ನೀವೆಲ್ಲ, ಏನೋ ಮಾಡ್ಕೋತಾರ ಬಿಡ್ರು, ನಿಮಗೆ ಯಾಕ್ರಲ್ಲೇ, ಯಾರೋ ನೀವು ಎಸೆ ಮಾರಾದ್ರೂ ಮಾಡಲಿ. ಇನ್ಮೇಲೆ ನಾನು ಮಾಡ್ತೀವಿ, ನಾನು ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಹಾಕ್ರಪ್ಪ, ಏನು ಮ್ಯಾಕ್ಸಿಮಮ್ 200, 300, 100, 400, 500 ಇಷ್ಟರ ಒಳಗಡೆ ಇರಲಿ, ನಾನು ಮಾಡ್ತೀನಿ. ಏನು ಇವಾಗ ಕಾಪಿ ಕಂಟೆಂಟ ಕಾಪಿ ಮಾಡ್ತೀನಿ. ಇನ್ನೊಬ್ಬನ ನೋಡಿಕೊಂಡು ಕಾಪಿ ಮಾಡಿಕೊಂಡು ನಾನು ಈ ಥರ ವಿಡಿಯೋ ಮಾಡ್ತೀನಿ ಅಂತಂದರೆ ಇನ್ನೊಬ್ಬನಿಗೆ ಸಹಾಯ ಆಗ್ತಾ ಇದೆ ಅಂತ ಅರ್ಥ. ದುಡ್ಡು ನಂದು, ನಮ್ಮ ಅಪ್ಪಂದಲ್ಲ, ನನ್ನ ದುಡ್ಡು. ನನ್ನ ಜನ ಏನು ನನ್ನ ವಿಡಿಯೋ ನೋಡ್ತಿದ್ರಲ್ಲ, ನೀವೆಲ್ಲ ಸೇರಿಕೊಟ್ಟಿರೋವಂಥ ದುಡ್ಡನ್ನೇ ಡೊನೇಟ್ ಮಾಡೋದು. ನಾವು ಹೆಚ್ಚು ಕಡಿಮೆ 6 ವರ್ಷ ಆಯಿತು ಸೋಷಿಯಲ್ ಮೀಡಿಯಾಗೆ ಬಂದು, 6 ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಅವತ್ತಿಂದ ಇವತ್ತವರೆಗೂ ಅದೆಷ್ಟೋ $1000 ಅರ್ನ್ ಮಾಡಿದ್ದೀನಿ ನಾನು. ತಿಂಗಳಿಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಕಡಿಮೆ ಇತ್ತು, ಹೋಗ್ತಾ ಜಾಸ್ತಿ ಆಯಿತು, ಮತ್ತೊಂಚೂರು ಕಡಿಮೆ ಆಗುತ್ತೆ, ಮತ್ತೊಂಚೂರು ಜಾಸ್ತಿ ಆಗುತ್ತೆ. ಇಲ್ಲೆಲ್ಲೋ ಒಂದು ಕಡೆ ನಮಗೆ ಸ್ಪಾನ್ಸರ್ಶಿಪ್ ಬರುತ್ತೆ, ಅದೆಲ್ಲ ಕೂಡಿಟ್ಟಿರ್ತೀವಿ. ಶೇರ್ ಮಾರ್ಕೆಟಲ್ಲಿ ಹಾಕ್ತೀನಿ ನಾನು, ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡ್ತೀನಿ. ದಿನಕ್ಕೆ $1000 ಅರ್ನ್ ಮಾಡ್ತೀನಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ. ಇವತ್ತಿಗೂ 500 ಇದೆ, $1000. ಕೆಲವೊಂದು ಸರಿ ಅದೇ ಸ್ಟಾಕ್ ಮಾರ್ಕೆಟಲ್ಲಿ ದಿನಕ್ಕೆ 400, 500, 600, 2000, 3000 ಕಳ್ಕೊಂಡಿರೋದು ಉಂಟು. ಮಾಡ್ತೀನಿ, ದುಡ್ಡು ಡಬಲ್ ಆಗುತ್ತೆ, ಕೊಡ್ತೀನಿ. ಇನ್ನೊಬ್ರಿಗೆ ಏನೋ ಸಹಾಯ ಆಗಿದೆ ಕೊಡ್ತೀನಿ, ನಾನು ಹೆಲ್ಪ್ ಆಗುತ್ತೆ. ಕೆಲವೊಂದು ಸರಿ ಇದೆಲ್ಲ ಮಾಡಿದಾಗ ನನಗೂ ತುಂಬ ಕಷ್ಟ ಆಗ್ಬಿಡುತ್ತೆ. ಆಯಿತು, ಅನುಭವಿಸೋಣ. ರಾಜರು ಮಹಾರಾಜರಿಗೆ ಕಷ್ಟ ಬಂದಿದೆ ಅಂತೆ, ಪ್ರಾಬ್ಲಮ್ ಆಗಿದೆ ಅಂತೆ. KRS ಡ್ಯಾಮ್ ಕಟ್ಟಿದಾಗ ನಮ್ಮ ರಾಜರ ವಂಶ ಬಂದ್ಬಿಟ್ಟು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಅಡ ಇಟ್ಟು ಕಟ್ಟಿದ್ದದು. ಯಾಕೆ ಅವ್ರು ಕಷ್ಟಪಡ್ಲಿಲ್ವಾ? ನಮ್ಮದು ಏನೂ ಅಲ್ಲ ಗುರು, ಹಳ್ಳಿಲಿಲ್ಲ ಕೂದಲು, ಅದು ಅಲ್ಲ ನಮ್ಮದು. ಸೊ ಈ ವಿಡಿಯೋದ ಕೊನೆಯಲ್ಲಿ ಹೇಳೋದು ಇಷ್ಟೇ, ತಿಕಾ ಮುಚ್ಕೊಂಡು ವಿಡಿಯೋ ನೋಡಿದ್ವಾ ಎದ್ದೋದ್ವಾ ಅಷ್ಟು ಇಟ್ಕೊಳ್ರಿ. ಏಟರ್ಸ್ಗೆ ಹೇಳ್ತಿರೋದು, ಕಮೆಂಟ್ ಮಾಡಿದ್ರೆ ನಾನು ಇದಕ್ಕೂ ಸಮ ಅಲ್ಲ. ನಾನು ಓಪನ್ ಹಿಂಗೆ ಹೇಳ್ಬಿಡ್ತೀನಿ ಅದನ್ನು, ಬೇಡ ಆಯಿತಾ? ಲೌಡಕ್ಕೂ ಸಮ ಅಲ್ಲ ನಿಮ್ಮದು. ಶಾಟ ಅದೇನು ಕಿತ್ತಾಡ್ಕೊಂಡು ಸಾಯ್ತಿರೋ ನಮ್ಮಂತೂ ಲೋಫರ್ ನನ್ನ ಮಕ್ಕಳು ಅಂತಂದು. ಇರಲಿ, ಇಟ್ಸ್ ಓಕೆ, ಕಮಾನ್. ಏನಾದರೂ ಹೊಸ ಪ್ರಯತ್ನಗಳನ್ನ ಮಾಡಬೇಕು ಅಂತ ಇದ್ದೀನಿ, ಬರುತ್ತೆ ಇಷ್ಟರಲ್ಲೇ. ನಿಮಗೇನು ಅನ್ಸುತ್ತೆ, ನಾನು ಏನೋ ಒಂದು ವಿಡಿಯೋ ಮಾಡಬೇಕು ಗುರು, ಈ ಕಾನ್ಸೆಪ್ಟ್ ಮಾಡು ಗುರು, ಬೇರೆ ಭಾಷೆಲೆಲ್ಲ ನೋಡಿದ್ದೀನಿ, ನಮ್ಮ ಭಾಷೆಲಿ ನೀನು ಮಾಡು ಗುರು ಅಂತ ಹೇಳೋದಾದರೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಏನೇ ಮಾಡಿದ್ರೆ ಕಾಪಿ ಅಂತಾರೆ, ಹಂಗಂದ್ರೆ ನನ್ನ ಶಾಟ ಅಂದ್ಕೊಳ್ರಿ. ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಕಾಪಿ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಿರೋ ಮಾಡಿ. ನಮ್ಮ ಅದು ಹಂಪಿಯಲ್ಲಿ ಕಲ್ಲಿನ ರಥ ಇದೆ ಗೊತ್ತಾ? ಕಲ್ಲಿನ ರಥ, ಶ್ರೀಕೃಷ್ಣ ದೇವರಾಯರು ಆ ರಥವನ್ನು ಮಾಡಿಸಿರೋದು ಬಂದು ಇದು ನಾರ್ತ್ ಇಂಡಿಯಾದಲ್ಲಿ ಇದ್ದಂತಹ ಯಾವುದೋ ಒಂದು ರಾಜಮನೆತನಕ್ಕೆ ಸೇರಿದಂಥ ರಥ. ಅದು ಒರಿಜಿನಲ್ ಅಲ್ಲಿದೆ. ನಮ್ಮ ಹಂಪಿಯಲ್ಲಿರುವಂಥ ಕಲ್ಲಿನ ರಥ, ದಿಸ್ ಇಸ್ ನಾಟ್ ಎ ಫಸ್ಟ್, ಇದು ಸೆಕೆಂಡ್ ಪ್ರಾಡಕ್ಟ್. ಅದು ನನಗೆ ತುಂಬ ಇಷ್ಟ ಆಯಿತು, ನಾನು ಅದನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಕೃಷ್ಣದೇವರಾಯರು ಬಂದ್ಬಿಟ್ಟು ಆ ರಥನ, ಕಲ್ಲಿನ ರಥನ ಮಾಡಿಸಿದ್ರಂತೆ. ಆದರೆ ನೀವೆಲ್ಲ ಅದನ್ನು ಕಾಪಿ ಏನ್ಬಿಡ್ತೀರಾ? ಅದರಿಂದ ಒಂದು ಶ್ರಮ ಇರಲ್ವಾ? ಮಾಡಿಸಿಲ್ವ, ಕಷ್ಟಪಟ್ಟು ಮಾಡಿಲ್ವ ಅವರು? ಕೂತ್ಕೊಂಡು ಕೆತ್ತಿಲ್ವ ಶಿಲ್ಪಿಗಳು? ಸೊ ಕಾಪಿ ಅನ್ನೋದಕ್ಕೆ ಬರೀ ನಿಮ್ಗೆ ಬಾಯಿ ಮತ್ತು ಅನ್ಬೋದಷ್ಟೇ. ಅದರಿಂದ ಇದ್ದಂಥ ಶ್ರಮನ ನೀವು ನನ್ನ ಶಾಟನೂ ಕೇರ್ ಮಾಡೋದು ನನಗೆ ಗೊತ್ತು. ಅದೇ ಥರ ನಮ್ಮ ಶಾಟನೂ ನೀವು ನಿಮ್ಮ ಒಂದು ಹೇಳಿಕೆಗಳನ್ನು, ನಿಮ್ಮ ಒಂದು ಒಪಿನಿಯನ್ಗಳನ್ನು ನಾವು ಕೇರ್ ಮಾಡೋದು ನಿಮಗೂ ಗೊತ್ತು. ಅನ್ಕೊಳ್ಳೋರು ನನ್ನ 1000 ಅಂದ್ಕೊಳ್ಳಿ, ನನ್ನ ಶಾಟ ಇಟ್ಕೊಳ್ಳಿ, ನನ್ನ ಲವಡ ಇಟ್ಕೊಳ್ಳಿ, ಅವನ ಅಮ್ಮನ ನನ್ನ ಬಾಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆದರೆ ಮಳೆ ಬಂದಂಗೆ ಬರುತ್ತೆ ಕೆಟ್ಟ ಮಾತುಗಳು. ಬರ್ಸ್ಬಿಡ್ರಿ ಅಷ್ಟೇ, ಓಕೆನಾ? ಇಷ್ಟು ಹೇಳ್ತಾ ಇಲ್ಲ, ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. SMR ಯಾವನ್ ಹೆಂಗಾರ ಅಂದ್ಕೊಂಡು ನಿನ್ನ ಸಾಮಾನಿಗೆ ನನ್ನ ಸಾಮಾನಿಗೇನು, ನೀನು ಮಾಡಬೇಕಾ ನೀನು ಮಾಡು, ಆಯಿತಾ? ಟ್ರಿಗರ್ ಆಗಿಬಿಟ್ಟೆ, ಇನ್ನೊಂದು ಆಗ್ಬಿಟ್ಟೆ, ಅವೆಲ್ಲ ಬೇಡ. ಐ ಥಿಂಕ್ ನಿನ್ನ 5 ವರ್ಷದಿಂದ ನೀನು ಯೂಟ್ಯೂಬಲ್ಲಿ ಇದೆಯಾ,
ನೀನು ಏನಾರು ಮಾಡ್ಕೊ, ನೀನು ಹೆಂಗಾರು ಮಾಡ್ಕೊ, ಲಾವಡ್ದ ನನ್ನ ಮಕ್ಳಿಗೆ ಕೇರ್ ಮಾಡೋದು ಬೇಡ. ಬಟ್ ಎಲ್ಲದಕ್ಕಿಂತ ಮೀರಿ ನಮ್ಮ ಸಪೋರ್ಟ್ಗೆ ಅಥವಾ ನಮ್ಮ ಜೊತೆ ನಿಂತು ನೀನು ಅದೇನು ಮಾಡ್ತೆ ಮಾಡ ಅಂತ ಬೆಂತಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ ಮಾಡಿ.